ನೋಡು ನಿಮ್ಮ ಮಾನ್ವಿ ತನ್ನ ಗಂಡ ಬಾಗ್ಲ ಕಸ ಎಲ್ಲ ಹೊಡೆದ್ಬಿಟ್ಟು ನೀರು ಹಾಕಿ ರಂಗೋಲಿ ಸಮೇತ ಹಾಕ್ತಾನೆ. ಎಲ್ಲ ಮುಂದೆ ಕಡೆದೆಲ್ಲ ವಾಶ್ ಮಾಡಿಕೊಡ್ತಾನೆ. ಅವಳೆಲ್ಲ ಬಾಗ್ಲಿ ಬಟ್ಟಿಡೋದು, ರಂಗೋಲಿ ಹಾಕೋದು, ಹೂವು ಇಡೋದಷ್ಟೇನೆ. ಒಂದೊಂದು ದಿನ ಅವನೇ ರಂಗೋಲಿನೂ ಹಾಕ್ತಾನೆ. ಇದನ್ನೆಲ್ಲನ ಲಾಸಿನಿಗೆ ತೋರಿಸ್ಬೇಕು. ಲಾಸಿ ಗಂಡನ ಜೊತೆ ಜಗಳ ಆಡ್ತಾಳೆ. ಅವಾಗ ನಾವು ಬುದ್ಧಿ ಹೇಳಂಗಿರುತ್ತೆ. ನಮ್ಮ ಹತ್ರ ಬುದ್ಧಿ ಹೇಳಿಸ್ಕೋಬೇಕು ಅವರು. ಆ ಥರ ಇರ್ತಾಳೆ. ಅದಕ್ಕೇನೆ ಹೇಳ್ತೀನಿ. ಲಾಸ್ಯಾ 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 ಏನ್ ಮನಸ ಯಾಕರ್ದ ಸ್ವಲ್ಪ ಪಾತ್ರೆ ಇದು ತೊಳಿತಾ ಇದ್ದೆ. ಬರೀ ನೀನು ಮಾಡಿ ಹಿಂಗೆ ಹೋಗೋದೆಯಾ? ಅಲ್ಲಿ ನೋಡಲ್ಲಿ ನಾನು ನೋಡು, ಬಾಗ್ಲೆಲ್ಲ ಪೈಪಲ್ಲಿ ನೀರು ಹಿಡಿದು ಎಲ್ಲ ತೊಳೆದು ಕೊಡ್ತಾನೆ. ಅವಳೇನು ಬಟ್ಟೆ ಇಟ್ಟು ಸ್ವಲ್ಪ ರಂಗೋಲಿ ಹಾಕೋದು ಅಷ್ಟೇ. ಹೂ ಇಟ್ಟು ಬಟ್ಟೆ ಇಟ್ಟು ರಂಗೋಲಿ ಹಾಕೋದು. ಎಲ್ಲ ಬಾಗಿಲು ತೊಳೆಯೋದು, ಕಸ ಹೊಡಿಯೋದು, ಬಾಗಿಲು ತೊಳೆಯೋದು ಎಲ್ಲ ಅವನದೇನೆ. ಇವತ್ತು ನೋಡಲ್ಲಿ ರಂಗೋಲಿನೂ ಹಾಕ್ತಾ ಇದ್ದಾನೆ. ಮಾಡ್ತಾರಪ್ಪ ನಮ್ಮ ಮನೆ ಬರ. ಏನು ಮಾಡ್ತೀಯ ಮನಸ? ನಮ್ಮ ಮನೆಗಳವರು ಹೇಳ್ದಂಗೆ ಕೇಳಲ್ಲ. ನಾನು ಎಷ್ಟೇ ದಾರಿಗೆ ತಗೋಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ನಾನು ಹೇಳ್ದಂಗೆ ಕೇಳೋದೇ ಇಲ್ಲ. ಏನು ಮಾಡೋದೋ ಏನೋ. ನಾನು ಎಷ್ಟು ಹೇಳ್ತೀನಿ ಹೇಳಿದ್ರು ಕೇಳಲ್ಲ. ಏನು ಮಾಡೋದಮ್ಮ? ಇಂಥವ್ರನ್ನ ಕಟ್ಕೊಂಡ್ಮೇಲೆ ನಾವು ಎಲ್ಲ ಅನುಭವಿಸ್ಲೇಬೇಕು. ನೋಡು ಅವನೆಲ್ಲ ಎಷ್ಟು ಚೆನ್ನಾಗಿ ಬಾಗಿಲು ಪೈಪಲ್ಲೆಲ್ಲ ನೀರು ಹಿಡ್ದು ಎಷ್ಟು ಚೆನ್ನಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಕೊಡ್ತಾನೆ ಹೆಂಡ್ತಿಗೆ. ನಮ್ಮದು ಒಂದು ಇದು ನಮ್ಮ ಮನೆಗೆ ಆತನ ಹೇಳಿದ್ರೆ ಸಾಕಾಯಪ್ಪ, ಸಿಟ್ಟಾಗುತ್ತೆ. ಇಲ್ಲ ಹೇಳ್ತಿರ್ಬೇಕು ನೀನು. ಸುಮ್ಮನೆ ಹೇಳ್ತಿದ್ರೇನೆ ಕೇಳ್ತಾರೆ. ಹೇಳಿಲ್ಲ ಅಂತಂದ್ರೆ ಹಂಗೆ ಇರ್ತಾರೆ. ಹೇಳ್ತಾ ಇರ್ಬೇಕು. ಹಂಗೆ ನಾವು ದಾರಿಗೆ ತಗೋಬೇಕು. ಒಳ್ಳೆ ಮಾತನಾಗ ಅದು ಮಾಡಪ್ಪ ಇದು ಮಾಡಪ್ಪ ಅಂತೇಳಿ ನಯಸ್ಸಾಗೆ ದಾರಿಗೆ ತಗೋಬೇಕು. ಇಲ್ಲ ನೀನಂತೂ ಬಿಡಬೇಡ. ಯಾವಾಗ ಸುಮ್ಮನೆ ಕರಿತಾ ಇರೋ, ಬಾ ಅದನ್ನು ಕೊಡು ಇದನ್ನು ಕೊಡು, ನೀರು ಕೊಡು ನನಗೆ ಅಂತೇಳಿ ಕೂತ್ಕೊಂಡಿರತ್ತಾಗೆ ತರಿಸ್ಕೋಬೇಕು ನೀನು. ಇಲ್ಲ ಭುವನ್ನ ಹಿಂಗೆ ಬಿಡಬಾರ್ದು. ಒಂದು ಸ್ವಲ್ಪ ಒಂಥರ ನೀರು ಸಮೇತ ತಗೊಂಡು ಕುಡಿಯಲ್ವಲ್ಲ, ಹಂಗೆ ಇದು ಮಾಡ್ತಾರೆ. ಅದಕ್ಕೇ ನೀನು ಮಾತಾಡಿಸ್ಬೇಡ ಸ್ವಲ್ಪ ದಿನ. ಜಗಳ ಆಡ್ತಾ ಇರ್ಬೇಕು. ನೀನು ಜಗಳ ಆಡ್ತಾ ಇದ್ರೆ ಆವಾಗ ಅವ್ನು ನಿನ್ನ ದಾರಿಗೆ ಬರ್ತಾನೆ. ಅವ ಬಂದಂಗೆಲ್ಲ ನೀನು ಹೇಳ್ತಾ ಇರಬೇಕು ಕೆಲಸನ ಎಲ್ಲ. ನೀನು ಹೇಳ್ತಾ ಇರಬೇಕು. ಒಟ್ಟಿನಲ್ಲಿ ಸುಮ್ಮನೆ ಇರಬಾರ್ದು. ಸುಮ್ಮನಿದ್ರೆ ಸಡ್ರ ತಗೊಂತಾರೆ. ಅದಕ್ಕೆ ನೀನು ನೋಡು, ನಿಮ್ಮ ಅಣ್ಣನ ನೋಡು, ನಿಮ್ಮ ಅಣ್ಣ ಹೆಂಗೆ ಕೆಲಸ ಮಾಡ್ತಾವ್ರೆ ಅಂತೆಲ್ಲ ಹೇಳ್ಬೇಕು ದಿನಾನ. ನೀನು ಹೇಳೋದೇ ಇಲ್ಲಮ್ಮ. ನನಗೆ ಹೇಳ್ಕೊಡ್ತೀಯಾ? ನೀನು ಹೇಳೋದೇ ಇಲ್ಲ. ಅಯ್ಯೋ ನೀನು ಈಗಿರ್ಲಿಲ್ವಲ್ಲ, ನಾನು ಇಷ್ಟೊತ್ತು ಗಂಟೆ ಅಯ್ಯಪ್ಪನ ಮೇಲೆ ಬೇಡ. ನಾನು ಈಗ ಅದ ನೋಡು, ಏನು ಮಾಡಲ್ವಲ್ಲ, ನಿನ್ನ ಮನೆ ಕೆಲಸ ಏನು ಮಾಡ್ಕೊಂಡು ಕೊಡಲ್ವಲ್ಲ ಅಂತ ಇಷ್ಟೊತ್ತಿನ ತನಕ ನಾನು ಪರದಾಡ್ದೆ. ನೀನಿರ್ಲಿಲ್ಲ ಅಷ್ಟೇನೆ. ನಾನು ಇಷ್ಟೊತ್ತಿನ ತಕ್ಕನ ಮಾತಾಡಿ ಬೈದು ನೋಡಂತವ್ರು ನೋಡಿ ಬುದ್ಧಿ ಕಲ್ತ್ಕೊಳ್ರಿ ನೀವು. ನೀನು ಭುವನ್ ಇಬ್ರು ಹಂಗೆ ಅಂತೇಳಿ ಚೆನ್ನಾಗಿ ಬೈದಾಕ್ಬಿಟ್ಟೆ. ನಾನು ಈಗ ಜಗಳ ಆಡ್ದೆ. ಮನಸ್ಸ ಒಳಗೆ ಹೋಗೋಣ. ನನಗಂತೂ ನೋಡೋಕೆ ಆಗ್ತಾ ಇಲ್ಲ. ಅಯ್ಯೋ ನಮ್ಮ ಮನೆಗೆ ಏನೋ ಕೆಲಸ ಮಾಡಿಕೊಡಲ್ವಲ್ಲ, ನಮ್ಮ ಮುಂದೆ ತುಂಬ ಬಿಲ್ಡಪ್ ಕೊಡ್ತಾಳೆ. ನೋಡು ನನ್ನ ಗಂಡ ಎಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಡ್ತಾವನೆ ಅನ್ನೋ ಥರ. ಅಯ್ಯೋ ಇಬ್ಬರು ನೋಡೋದು ಹೆಂಗೆ ಕೇಳ್ತೀಯ? ಈ ಕಡೆನೆ ನೋಡು, ಪೈಪಲ್ಲೆಲ್ಲ ಇಟ್ಕೊಂಡೆ ನನಗೆ ತೊಳೆದಿದ್ದೆ. ಅವನ್ನೆಲ್ಲ ತೊಳೆದು ಎಲ್ಲ ಒರೆಸಿ ಕೊಡ್ತಾನೆ. ಅವಳೇನು ರಂಗೋಲಿ ಹಾಕೋದು ಬಟ್ಟಿಡೋದು ನೋಡಮ್ಮ. ಇನ್ನು ನನಗಂತೂ ನೋಡೋಕ್ಕಾಗಲ್ಲ, ನಿಜವಾಗ್ಲೂ ನೋಡೋಕ್ಕಾಗೋದಿಲ್ಲ ಅದನ್ನು ಕಣ್ಣಿಂದನ. ಅದಕ್ಕೆ ಬಾ ಒಳಗೆ ಹೋಗೋಣ, ಒಳಗೆ ಕೂತ್ಕೊಂಡು ಮಾತಾಡೋಣ. ನೋಡಿ ಗಾಳಿ ಬೇರೆ, ಆಷಾಢ ಗಾಳಿ, ಸಖತ್ ಗಾಳಿ ಬೀಸ್ತೈತೆ. ಧೂಳು ತಂತ ಹೋಯ್ತೈತೆ. ಅದಕ್ಕೆ ಪೈಪ್ನಾಗೆಲ್ಲ ತೊಳೀತಾನೆ ಇಟ್ಕೊಂಡು ಹೂವಿದ್ದು. ಸುಮ್ಮನಿರ್ಬಾರ್ದು ನೀನು. ಅವಾಗವಾಗ ಕೇಳ್ತಾ ಇರಬೇಕು. ಏನಾಗಲಿ ಕೇಳ್ತಾ ಇರಬೇಕು. ಬರಪ್ಪ ಅದು ಮಾಡಿ ಇದು ಮಾಡು ಅಂತೇಳಿ ಹೇಳ್ತಾ ಇರ್ಬೇಕು. ಸುಮ್ಮನೆ ಇದ್ದಷ್ಟು ಸುಮ್ಮನೆ ಇರ್ತಾರೆ ಅವರು. ಅದಕ್ಕೆ ನಾವು ಅವಾಗವಾಗ ಭುವನ್ಗೆ ಕೆಲಸ ಹೇಳ್ತಾ ಇರಬೇಕು. ಹೇಳ್ತಿದ್ರೆ ಅವಾಗ ಹೇಳ್ದಂಗೆ ಕೇಳ್ತಾರೆ. ನೀನು ಇವಾಗ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಹಂಗೆ ಶರತ್ ಜೊತೆ. ಅಯ್ಯೋ ನೀನು ಯಾಕೆ ಮಾಡ್ಕೊಂಡ್ಕೊಳಲ್ಲ? ನೀನು ಯಾಕೆ ಕೆಲಸ ಮಾಡಲ್ಲ? ಮಾಡಬೇಕು. ಮಾಡಲ್ಲ ಅಂತೀಯಲ್ಲ ಅಂತೇಳಿ ನಾನು ಇಷ್ಟೊತ್ತಿನ ತಕ್ಕ ಅವರು ಕೇಳಲ್ಲ. ಅವರು ಒಂದು ಸ್ವಲ್ಪ ಪರವಾಗಿಲ್ಲಪ್ಪ ಭುವನ್ನೇ. ಶರತ್ ಸ್ವಲ್ಪ ಏನಾದರೂ ಹೇಳಿದ್ರೆ ಕೆಲಸ ಮಾಡ್ಕೊಂಡು ಕೊಡ್ತಾರೆ. ಮನೆ ಕೆಲಸ ಎಲ್ಲ ಅವ್ರಿಗೂ ಚೆನ್ನಾಗಿ ಅನುಭವ ಐತೆ, ಗೊತ್ತು. ಏನಾದರೂ ಒಂದು ತರಕಾರಿ ಹಚ್ಕೊಡ್ರಿ ಅಂತಂದರೆ ಹೆಂಗೆ ಹಚ್ಕೊಡ್ತಾರೆ ಗೊತ್ತಾ ನಿಜವಾಗ್ಲೂ ಅವರು. ಆದರೆ ಈ ಭುವನ್ಗೆ ಒಂದು ತರಕಾರಿ ಹೆಚ್ಚೋದಕ್ಕೂ ಬರಲ್ಲ, ಏನೂ ಬರಲ್ಲ. ನೀವು ಸುಮ್ಮನೆ ಇರಬಾರ್ದು ಲಾಸ್ಯ. ಸಿಸ್ಟರ್ಸ್ ಏನ್ರಿ ಏನೋ ಮಾಡ್ತಾ ಇದ್ದೀರಾ? ಏನೋ ಮಾತಾಡ್ಕೊಂಡು ಇಬ್ರು? ಏನಿಲ್ಲ ಕಣಕ್ಕ. ಏನು ಮಾಡ್ತಿಲ್ಲ, ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಪಾತ್ರೆ ಇದ್ದಾವೆ ತೊಳಿಬೇಕು. ಇನ್ನೂ ಸ್ವಲ್ಪ ಬೇಜಾನ್ ಕೆಲಸ ಐತೆ ಮಾಡಬೇಕು. ಇನ್ನು ಸ್ವಲ್ಪ ಯಾಕೋ ಮಾನಸ ಕರೆಕ್ಟಾಗಿ ಬಂದೆ ಮಾತಾಡ್ತಿದ್ದೆ. ನಾನು ನೀನು ಸುಮ್ಮನಿರ್ಬೇಡ, ಭುವನ್ಗೆ ಕೆಲಸ ಹೇಳ್ತಾ ಇರಬೇಕು ಅಂತ ನಾನು. ಅವನು ನೋಡು ಹೆಂಗೆ ಮಾಡ್ತಾನೆ ಅಂತೀಯ ಕೆಲಸನ. ಯಪ್ಪ
ಬೆಳಗ್ಗೆಯಿಂದ ನೋಡಿದ್ರೆ ಹೆಂಗ್ ಮಾಡ್ಕೊಡ್ತಾವನೆ. ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಎಲ್ಲ ಹೆಲ್ಪ್ ಮಾಡ್ಕೊಟ್ಟು ಹೋಗ್ತಾನೆ ಕರಿಯಮ್ಮಕ್ಕ. ನಾನು ಅದಕ್ಕೆ ಲಾಸ್ಯ ನೀನು ಸುಮ್ಮನೆ ಇರ್ಬೇಡ, ಭುವನ್ ಜೊತೆ ನೀನು ಮಾತಾಡಬೇಕು, ಹೇಳ್ಬೇಕು ಅವಾಗ ಅವಾಗ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಅಂತ ಇರಬೇಡ, ನೀನು ದಾರಿಗೆ ತಗೋಬೇಕಂತಂದ್ರೆ ಮೇಲೆ 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 ನೀನು ಮಾತಾಡ್ತಾ ಇರಬೇಕು, ಹೇಳ್ತಾ ಇರಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಅಲ್ವಾ ಲಾಸ್ಯನ ಒಳ್ಳೇದಕ್ಕೆ ತಾನೇ ಕರಿಯಮ್ಮಕ್ಕ ನಾನು ಹೇಳ್ತಾ ಇರೋದು. ಇವಾಗ ನಿಮ್ಮಪ್ಪ ನಿಮ್ಮಮ್ಮ ಮಾತಾಡ್ಸಲ್ಲ. ನಾಳೆ ದಿನ ನಿಮಗೆ ಯಾವುದಾದ್ರೂ ಒಂದು ಹೆಣ್ಣು ಗಂಡು ಯಾವುದಾದ್ರೂ ಒಂದು ಮಗು ಆಯಿತು ಅಂತ ಅನ್ಕೋ. ಇವಾಗ ಎಲ್ಲ ಇವಾಗಿಂದನೇ ನೀನು ಮಾಡ್ತಿದ್ರೆ ಯಾರೂ ಬೇಡ. ನಿಮ್ಮ ಮನೆಗೆ ಯಾರೂ ಬರಲಿಲ್ಲ ಅಂತಂದ್ರೂ ಭುವನ್ನೇ ಬಾಣತನ ಮಾಡ್ತಾನೆ. ನನಗೆ ಎಲ್ಲ ಕಲಿಸಿರ್ಬೇಕು. ಆಮೇಲೆ ಸಡನ್ನಾಗೆ ಮಾಡ್ರಿ ಅಂತಂದ್ರೆ ಆಗಲ್ಲ. ಈಗ ನೋಡು ಭೂವಿತು, ಈಗ ಮಾನ್ವಿತ ಏನಾದ್ರು ಪ್ರೆಗ್ನೆಂಟ್ ಆಗಿಬಿಟ್ಟು ಅವಳಿಗೆ ಏನಾದ್ರೂ ಮಗು ಆಯಿತು ಅಂತ ಅನ್ಕೋ, ಅವನೇ ಬಾಣಂತನ ಮಾಡ್ತಾನೆ. ಏನು ತಿನ್ಬೇಕಾದ್ರೆ ತವ್ರ ಮನೆಗೆ ಕಳಿಸಲ್ಲ, ಅವನೇ ಬಾಣಂತನ ಮಾಡ್ತಾನೆ. ಅಷ್ಟು ಚೆನ್ನಾಗಿ ಎಲ್ಲ ಕೆಲಸ ಮಾಡ್ತಾನೆ. ನೀನು ಸುಮ್ಮನಿರಬಾರ್ದು, ನೀನು ಮಾತಾಡಬೇಕು ಭುವನ್ ಜೊತೆ, ಮಾತಾಡ್ಕೊಂಡು ಹೇಳ್ತಾ ಇರಬೇಕು. ಮಾನಸ ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೇನೆ. ಮಾನಸನೂ ಶರತ್ಗೆ ಹೇಳ್ತಿರ್ತಾಳಪ್ಪ, ನೀನೇ ಹೇಳಲ್ಲ ಕೆಲಸನ, ಹೇಳ್ತಿರ್ಬೇಕು. ಅವಾಗ ಹೇಳ್ತಾ ಇದ್ರೆ ಅವ್ರಿಗೂ ಮಾಡಬೇಕು ಅನ್ನೋ ಅಂತ ಮನಸ್ಸು ಬರುತ್ತೆ. ಅದಕ್ಕೆ ನೀನು ಹೇಳ್ತಿರ್ಬೇಕು ಅವಾಗ ಯಾವುದೊಂದು ವಿಚಾರದಾಗೆ ಆಗಲಿ, ಹಿಂಗಲ್ಲಂದ್ರೆ ಹಂಗೆ ಹಿಂಗಲ್ಲಂದ್ರೆ ಹಂಗೆ ಅಂತೇಳಿ ಹೇಳ್ತಾ ಇರಬೇಕು. ಹೇಳಿದ್ರೇನೆ ಮತ್ತೆಲ್ಲ ಇದಾಗೋದಿಲ್ಲ ಅಂತಂದರೆ ಯಾವುದು ಬಗೆಹರಿಯಲ್ಲ. ಬರಲಿ, ಬಂದಾಗ ಮಾತಾಡ್ತೀನಿ. ನಾನು ಎಷ್ಟು ಹೇಳೋಣ, ನೆನ್ನೆಯಿಂದಲೂ ಹೇಳಿ 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 ಸಾಕಾಗೈತೆ. ಅದಕ್ಕೆ ಏನು ಮಾಡೋಣ ಏನು ಎತ್ತ ಅಂತ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಏನು ಮಾಡ್ಬೇಕಪ್ಪ ಅಂತ ಅನಿಸುತ್ತೆ ಒಂದೊಂದ್ಸತಿ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಆದ್ರೂ ಒಂದೊಂದ್ಸತಿ ಸಹಿಸ್ಕೊಂಡಿರ್ತೀನಿ. ಬೇಜಾರು ಮಾಡ್ಕೊಂಡ್ರೆ ತಾನಾಗಿ ತಾನೆಲ್ಲ ಮಾಡ್ಕೊಂಡು ಕೊಡ್ತಾನೆ ಹೇಳಿ ಬಂದು. ಬೇಜಾರು ಮಾಡ್ಕೋಬೇಕು. ನೀನು ಬೇಜಾರು ಮಾಡ್ಕೊಂಡ್ರೆ ಅವನು ಇಟ್ಕೊಂಡೆ ಬಿಡು ಲಾಸ್ಯ ಅಂತೇಳಿ ಅವನೇ ಇಟ್ಕೊಂಡೆ ತೆಗ್ಗಿ ನೀನು ನಿನ್ನ ಜೊತೆ ಚೆನ್ನಾಗಿರ್ತೀನಿ ಅಂತ ಬರಬೇಕು ಭುವನ್ನು. ಚೆನ್ನಾಗಿರ್ತೀನಿ ಲಾಸ್ಯ ನಿನ್ನ ಜೊತೆ ಅಂತೇಳಿ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಬರಬೇಕು. ಹಂಗೆ ಮಾಡ್ಕೋಬೇಕು ನೀನು. ನೋಡು ಮಾನಸ ಹೆಂಗೆ ಮತ್ತೆ ಸುಮ್ಮನೆ ಇರಬಾರ್ದು, ಒಟ್ಟಿನಲ್ಲಿ ಮಾತಾಡ್ತಾ ಇರಬೇಕು, ಹೇಳ್ತಾ ಇರಬೇಕು. ಆಗಲ್ಲ ಹೇಳ್ತಿದ್ರೆ ಮಾತ್ರ, ಹೇಳಲಿಲ್ಲ ಅಂತಂದರೆ ಅಷ್ಟೇ. ನಾನು ಅದಕ್ಕೆ ನೀನು ಅವಾಗೆಲ್ಲ ಮಾತಾಡ್ತಾ ಇರು ಅಂತೇಳಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಪಾತ್ರೆ ಇದ್ದಾವೆ, ತೊಳೆದಿಕ್ಕೆ ಬರ್ತೀನಿ ಮನಸ. ನಿಮಗೆ ಮಾತಾಡ್ತಿರ್ತೀನಿ. ಸರಿ ಆಯಿತು. ಎಲ್ಲ ಬಿಡ್ಬೇಡ, ಪಾತ್ರೆ ಎಲ್ಲ ತೊಳೆದ್ಬಿಡು. ಎಲ್ಲ ಪ್ರತಿಯೊಂದು ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಡು. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಹೆಂಗೋ ಆಗುತ್ತೆ. ಫಸ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಡು. ಸರಿ ಆಯ್ತು, ಮಾಡಿ ಬರ್ತೀನಿ. ಹಂಗೆ ಮಾತಾಡ್ತಾ ಇರಿ ನೀನು ಕರಿಯಮ್ಮಕ್ಕ. ಬೇಗ ಪಟ ಕೆಲಸ ಮಾಡಿ ಬಂದ್ಬಿಡ್ತೀನಿ. ಹಂಗೆ ಮಾಡ್ತಾಳಲ್ವೇ ಲಾಸ್ಯ ಮನೆ ಕೆಲಸ ಎಲ್ಲ ಅಚ್ಚುಕಟ್ಟು ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತೀಯ. ಎಷ್ಟು ನೀಟಾಗಿ ಕೆಲಸಗಳಂತೂ ಒಂದು ನೆಲ ತೊಳೆದ್ರೆ ಕಸ ಹೊಡೆದ್ರಂತೂ ನೆಲ ಒರೆಸ್ದಂಗಿರುತ್ತೆ. ಅಷ್ಟು ಚೆನ್ನಾಗಿ ಸ್ವಲ್ಪನೂ ಕಸ ಬಿಡ್ದಂಗೆ ಎಷ್ಟು ಚೆನ್ನಾಗಿ ಕಸ ಹೊಡಿತಾಳೆ. ಎಷ್ಟು ಚೆನ್ನಾಗಿ ಮನೆಯಾಗೆ ತುಂಬ ಚೆನ್ನಾಗಿ ನೀಟ್ನೆಸ್ ಮೇಂಟೈನ್ ಮಾಡ್ತಾಳೆ. ತುಂಬ ನೀಟು ಲಾಸ್ಯ. ಹೋಗ್ಲಿಂದ ಲಾಸ್ಯನ ಹಂಗಂದ್ರೆ ಎಲ್ಲ ಕೆಲಸ ಮಾಡ್ತಾಳೆ ಅವಳೆ. ಮನೆಯಲ್ಲದೆಲ್ಲನ ಅವಳೆ ಮಾಡ್ತಾ ಇರೋದು ಕರಿಯಮ್ಮಕ್ಕ. ಇನ್ನೇನು ಮಾಡೋದು, ಎಲ್ಲ ಕೆಲಸನೂ ಅವಳೇ ಮಾಡೋದು. ಮನೆಯಾಗ ಏನು ಇದ್ರೂ ತುಂಬ ನೀಟಾಗಿ ಮಾಡ್ತಾಳೆ, ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ಹಿಂಗೆ ಹೊಗಳ್ತೀನಿ. ಸ್ವಲ್ಪ ಅಟ್ಟದ ಮೇಲೆ ಏರಿಸ್ತೀನಿ. ಇಬ್ಬರು ಗಂಡ ಹೆಂಡತಿ ಜಗಳ ಆಡ್ತಿದ್ರೆ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಬಿಡು. ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ. ನನಗೂ ಗೊತ್ತಾಯಿತು ನೀನು ಯಾವಾಗ ಹಿಂಗಂದು. ಆವಾಗಲೇ ಗೊತ್ತಾಯ್ತು, ಏನೋ ಮಿಸ್ ಹೊಳಿತಾಯ್ತೆ. ನಮ್ಮ ಮನಸ್ಸು ಏನೋ ಪ್ಲ್ಯಾನ್ ಮಾಡವಳೆ ಅಂತ ನಾನು ಅಂದ್ಕೊಂಡೆ. ಚೆನ್ನಾಗಿರುತ್ತಲ್ಲ ಒಂಥರ ನೋಡೋದಕ್ಕೆ. ಭುವನ್ ಲಾಸ್ಯ ಇಬ್ಬರು ಹಿಂಗೆ ಮಾತಾಡ್ಕೊಂಡು ವಾದ ಮಾಡ್ತಾ ಇದ್ರೆ ಒಂಥರ ನೋಡೋದಕ್ಕೆ ಚೆನ್ನಾಗಿರುತ್ತಲ್ಲ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಲಾಸ್ಯ ನೀನು ಸುಮ್ಮನೆ ಇರಬೇಡ ಅಂತ ಹೇಳಿ. ಅದು ಇದು ಹೇಳ್ತಾ ಇತ್ತು ನೋಟ್ಟೆ ನನ್ನ ಮನಸ್ಸಿಗೆ ನಾನು ಒಳ್ಳೆಯವಳು ಅಂತ ಅನ್ನಿಸ್ಕೋಬೇಕು. ಲಾಸ್ಯ ಇವಾಗ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ನಮ್ಮ ಮನೆಯಾಗ ಇದ್ದಾಳೆ ಅಂತಂದ್ರೆ ನಾವು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ಕೊಂಡಿರ್ಬೇಕು. ಪಾತ್ರೆ ತೊಳೆ ಅಂದ್ರೆ ತೊಳಿಬೇಕು, ಕಸ ಹೊಡಿವೆ ಅಂದ್ರೆ ಕಸ ಹೊಡಿಬೇಕು, ಎಲ್ಲ ಮಾಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಲಾಸ್ಯನಿಗೆ ಹೇಳ್ಕೊಡ್ತಾ ಇದ್ದೀನಿ. ನೀನು ಭವಿತು ಹೇಗವನು ಹಂಗೆ ಭುವನ್ನು ನೀನು ದಾರಿಗೆ ತಗೋಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನೋಡ್ರಿ ಲಾಸ್ಯ ಇನ್ಮೇಲೆ ಶುರು ಮಾಡ್ತಾಳೆ. ಇವಾಗ ಭುವನ್ ಬಂದಿದ್ದ ತಕ್ಷಣ ಶುರು ಮಾಡ್ತಾಳೆ. ಅವಾಗ ಒಂಥರ ಚೆನ್ನಾಗಿರುತ್ತೆ. ನನಗೆ ನೋಡೋದಕ್ಕೆ ಇಷ್ಟ. ಅವಾಗ ನಾನು ಹೋಗಿ ಬುದ್ಧಿ ಹೇಳ್ಬೋದು. ಅವಾಗ ನಾನು ಬುದ್ಧಿ ಹೇಳೋದ್ರಿಂದ ನನಗೊಂದೇನೋ ಅವಾಗ ವ್ಯಾಲ್ಯೂ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.